ಹಾಗೈಸ್ ನಾನ್ ನಿಮ್ಮ ವಿಶ್ವ ಶೆಟ್ಟಿ ಅಂಡ್ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂದ್ರೆ ಏನ್ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನೆಲ್ಲಾನು ಕೂಡ ಕನೆಕ್ಟ್ ಮಾಡ್ತಾ ಹೋಗ್ತೀನಿ ವಿತ್ ಲೈವ್ ಟ್ರೇಡ್. ಅದಕ್ಕೂ ಮುಂಚೆ ನಾನು ಬೆಳಿಗ್ಗೆ ಒಂದು ಟ್ರೇಡ್ ನ ಪೋಸ್ಟ್ ಮಾಡಿದ್ನಲ್ಲ ಅದನ್ನ ಈ ಒಂದು ಟ್ರೇಡ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸಿಂಪಲ್ ಇದೊಂದು ಡಿಮ್ಯಾಂಡ್ ಝೋನ್ ಅಂದ್ರೆ ಹೇಗೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಇಂಡಿಕೇಟರ್ ಹಾಕೊಳ್ಳಿ. ಇಲ್ಲಿ ನೋಡಿ ಮೊಮೆಂಟಮ್ ಕ್ಯಾಂಡಲ್ ಅದ್ರ ಹಿಂದೆ ಇರುವಂತ ರೆಡ್ ಗೆ ಮಾರ್ಕ್ ಮಾಡ್ಕೊಂಡೆ, ಯಾಕಂದ್ರೆ ಮಾರ್ಕೆಟ್ ಇಲ್ಲಿತ್ತು. ಓಕೆ, ಮಾರ್ಕೆಟ್ ಇಲ್ಲೆಲ್ಲಾರು ಇದ್ದಿದ್ರೆ ನಾನು ಇದನ್ನ ನೋಡ್ತಾ ಇದ್ದೆ. ಓಕೆನಾ, ಸೊ ಇದು ಆಯ್ತು. ದೆನ್ ಲಿಕ್ವಿಡಿಟಿ ಸ್ವೀಪ್ ಆಯ್ತು. ದೆನ್ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೊಂಡಿದೆ. ಅಬ್ಸರ್ವ್, ಒಂದೇ ಒಂದ್ ನಿಮಿಷ, ನಂದು ಇಂಟರ್ನೆಟ್ ಕನೆಕ್ಷನ್ ಏನೋ ಪ್ರಾಬ್ಲಮ್ ಇದೆ. ಅಯ್ಯೋ, ಇದು ಒಂದು ತಲೆನೋವು. ಸೊ ಓಕೆ, ಸೊ ಆಮೇಲೆ ನೋಡಿ ಬೊಲಿಂಜರ್ ಬ್ಯಾಂಡ್. ಓಕೆ, ಬೊಲಿಂಜರ್ ಬ್ಯಾಂಡ್ ಅನ್ನು ಕೂಡ ಸಪೋರ್ಟ್ ತಗೊಂಡಿರುತ್ತೆ. ಓಕೆ, ಸೊ ಎಲ್ಲಿ ಬರ್ತಾ ಇಲ್ಲ. ಓಕೆ, ಸಿ ದಿಸ್ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೊಂಡಿದೆ, ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡ್ ಡಿಮ್ಯಾಂಡ್ ಝೋನ್ ಅಂಡ್ ಇಲ್ಲಿ ನೋಡಿ ಫಿಬೋನಚಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಿಂಗ್, ಮೇಜರ್ ಸ್ವಿಂಗ್ ಇಲ್ಲಿಂದ ನೋಡಿ ಈ ಇಷ್ಟು ಮೈನ್ಯೂಟ್ ಪಾರ್ಟ್ ಲೆಕ್ಕಕ್ಕೆ ಬರಲ್ಲ, ಹೇಳಿದೀನಿ ನಾನು. ಸ್ವಿಂಗ್ ನ ಮಾರ್ಕ್ ಮಾಡ್ಬೇಕಾದ್ರೆ ಮೊಮೆಂಟ್ ಆಗಿ ಮೇಜರ್ ಸ್ವಿಂಗ್ ಲೋ ಬರ್ಬೇಕಂದ್ರೆ ಅಟ್ಲೀಸ್ಟ್ ಅರ್ಧ ಆರು ಬರ್ಬೇಕು. ಸೊ ಬಂದಿಲ್ಲ, ಇಲ್ಲಿಂದ ನೋಡಿ ಹೋಯ್ತು, ಅರ್ಧ ಆರು ಬಂದಿದೆ. ಸೊ ದಟ್ಸ್ ವೈ ಇಲ್ಲಿಂದ ಇಲ್ಲಿಗೆ ನಾನು ಫಿಬ್ ಹಾಕೊಂಡಿದ್ದೆ. ನೀವು ನೋಡ್ಬೋದು 0.5 0.6 ಹತ್ತತ್ರ ಇತ್ತು, ಅಂದ್ರೆ ಅಷ್ಟು ದೂರ ಏನಿರ್ಲಿಲ್ಲ. ಓಕೆನಾ, ಸೊ ನಿಮ್ಗೆ ಇಲ್ಲಿ ಲಾಟ್ ಆಫ್ ಕನ್ಫರ್ಮೇಶನ್ ಸಿಕ್ಬಿಡ್ತು. ಓಕೆ, ಡಿಮ್ಯಾಂಡ್ ಝೋನ್, ಲಿಕ್ವಿಡಿಟಿ ಸ್ವೀಪ್, ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್. ಓಕೆ, ದೆನ್ ನಿಮ್ಗೆ ಶೋರ್ ಎಂಟ್ರಿ ಆಗಿರುತ್ತೆ. ಓಕೆ, ಸೊ ಇವಾಗ ಅದ್ರ ಬಗ್ಗೆ ಮಾತಾಡ. ಸೊ ನಾನು ಇವಾಗ ಕಂಪ್ಲೀಟ್, ಸೊ ಬ್ರೋ ಆಗೋಗ್ಬಿಟ್ಟಿದೆ. ಓಕೆ, ಆಗೋಗ್ಬಿಟ್ಟಿರೋದು ಹೇಳ್ತಾ ಇದ್ದೀರಾ, ಅದೆಲ್ಲ ಈಸಿ ಬ್ರೋ. ಅದಕ್ಕೆ ನಾನು ಇವಾಗ ಬಂದಿರೋದು ಲೈವ್ ಟ್ರೇಡ್ ತಗೊಳ್ಳೋಣ, ಎಂಡ್ ಟು ಎಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಸ್ತ್ ಮಜಾ ಇರುತ್ತೆ. ಓಕೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ರಿಮೂವ್ ಮಾಡ್ತೀನಿ ಎಲ್ಲಾ ಡ್ರಾಯಿಂಗ್, ಹೇಗೆ ಅನಲೈಸ್ ಮಾಡ್ತೀನಿ. ಈ ಗೇಮ್ ಚೇಂಜರ್ 2 ಪ್ರಕಾರ ಬರೋಣ. ಗೇಮ್ ಚೇಂಜರ್ 2 R4 ನ ಬ್ರೇಕ್ ಮಾಡಿದೆ. ಕರೆಕ್ಟಾ, R4 ನ ಬ್ರೇಕ್ ಮಾಡಿದೆ, ರೆಡ್ ಕ್ಯಾಂಡಲ್. ಅಂಡ್ ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯು ಕ್ಯಾನ್ ಸಿ ಇಯರ್, ಇಲ್ಲಿ ನೋಡಿ, ಇಲ್ಲಿ ಡಬಲ್ ಬಾಟಮ್ ತರ ಆಗಿದೆ. ಓಕೆ, ಲೆಟ್ಸ್ ಸೇ ದೇರ್ ಮೇ ಬಿ ಎ ಚಾನ್ಸ್ ಆಫ್ ಲಿಕ್ವಿಡಿಟಿ ಸ್ವೀಪ್ ಆಗಿ ಅಗೇನ್ ಬಂತು ಅನ್ಕೊಳ್ಳಿ, ವಿತ್ EMA ಬ್ರೇಕ್ ಆಯ್ತು ಅನ್ಕೊಳ್ಳಿ. ಓಕೆ, ಸೊ ಓಕೆ 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 ಸೀರೀಸ್ ಗೈಸ್. ಓಕೆ, see this R4 rejection. Okay, R4 rejection. See this R4 rejection ಆಗಿದ್ಯಾ. ಓಕೆ, R4 rejection ಆಗಿದ್ಯಾ. 1 ಪಾಯಿಂಟ್ EMA ಬ್ರೇಕ್ ಮಾಡಿದ್ಯಾ, 20 EMA 2 ಪಾಯಿಂಟ್. ಅಂಡ್ ಇವಾಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಓಕೆ, 20 EMA ಬ್ರೇಕ್ ಆಗಿದೆ. ನಾನು ಇದನ್ನೇನ್ ನೋಡೋದಕ್ಕೆ ಹೋಗಲ್ಲ, ಬೊಲಿಂಜರ್ ಬ್ಯಾಂಡ್ ನ ನೋಡಕ್ ಹೋಗ್ತೀನಿ. ಓಕೆ, ಬೊಲಿಂಜರ್ ಬ್ಯಾಂಡ್ ನ ನೋಡೋಣ. ಸೊ ಬೊಲಿಂಜರ್ ಬ್ಯಾಂಡ್ ಏನಾದ್ರು ರಿಜೆಕ್ಟ್ ಆಗೋಗಿದ್ರೆ ದೆನ್ ತುಂಬಾ ಅಂದ್ರೆ ತುಂಬಾ ಕನ್ಫರ್ಮೇಶನ್ ಸಿಗುತ್ತೆ ಗೇಮ್ ಚೇಂಜರ್ 2 ಪ್ರಕಾರ. ಓಕೆ, ತುಂಬಾ ಈಸಿ ಮಾಡ್ಬಿಟ್ಟಿದೀನಿ, ನೀವ್ ಏನು ಭಯ ಪಡೋದು ಬೇಕೇ ಆಗಿಲ್ಲ. ಓಕೆ, ಸೊ ಬೊಲಿಂಜರ್ ಬ್ಯಾಂಡ್ ಏನ್ ಮಾಡಿದ ನೋಡೋಣ, ಸೊ ದಟ್ ನಿಮ್ಗೆ ಇನ್ನ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗುತ್ತೆ ತುಂಬಾ. ಸಿ ಇಲ್ಲೇ ಇರೋದು ಮ್ಯಾಟರ್. ದಿಸ್ ಬೊಲಿಂಜರ್ ಬ್ಯಾಂಡ್ ರಿಜೆಕ್ಟ್ ಮಾಡಿದೆ, ಸೂಪರ್. EMA ಬ್ರೇಕ್ ಆಗಿದೆ, ಸೂಪರ್. R4 ಬ್ರೇಕ್ ಮಾಡಿದೆ, ಸೂಪರ್. ಲೋವರ್ ಬ್ಯಾಂಡ್ ನೋಡಿ ಇಷ್ಟರಲ್ಲೇ ಇದೆ. ಓಕೆ, ಈಗ ನೀವು ಇಲ್ಲಿ ಎಂಟ್ರಿ ತಗೊಂಡ್ರಿ ಅಂತ ಅನ್ಕೊಳ್ಳೋಣ, ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀರಾ, ಅಟ್ಲೀಸ್ಟ್ ಲೋವರ್ ಬ್ಯಾಂಡ್ ತನಕ ಇಡ್ಬೇಕಾಗತ್ತೆ. ನೋಡಿ, ರಿಸ್ಕ್ ರಿವಾರ್ಡೇ ಇಲ್ಲ. ಸೊ ನಾನೊಂದು ರೀಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಬಿಗ್ ಕ್ಯಾಂಡಲ್ ಬಂದಾಗ ಯಾವಾಗ್ಲೂ ಕೂಡ ಅರ್ಧಕ್ಕೆ ಪ್ಲಾನ್ ಮಾಡ್ಬೇಕು ಅಂತ ನಾನು ನಿಮ್ಗೊಂದು ರೀಲ್ ಅಲ್ಲಿ ಹೇಳಿದ್ದೆ. ಸೊ ಅಂದ್ರೆ ಈ ಕ್ಯಾಂಡಲ್, ದೊಡ್ಡ ಕ್ಯಾಂಡಲ್ ಇದೆಯಲ್ಲ, ಇದು ಅರ್ಧ ಇರುತ್ತೆ ನೋಡಿ, ಅರ್ಧಕ್ಕೆ ನಾವು ಸೆಲ್ ಮಾಡೋದಕ್ಕೆ ನೋಡ್ಬೇಕು. ಸ್ಟಾಪ್ ಲಾಸ್ ನ ಇಲ್ಲಿ ಇಡ್ಕೋಬೇಕು, ಇವಾಗ ಟಾರ್ಗೆಟ್ ನ ಇಲ್ಲಿ ಇಡಬೇಕು. ಸೊ 1:2 ಸಿಗುತ್ತೆ. ಬಟ್ ಇಲ್ಲಿ ಬೇರೆ ಏನಾದ್ರೂ ಕನ್ಫರ್ಮೇಶನ್ ಇದೆಯಾ ನೋಡ್ಬೇಕು. ಯಾವ ಕನ್ಫರ್ಮೇಶನ್ ಇದೆ, ಒಂದು ನಾವು ಗೇಮ್ ಚೇಂಜರ್ 1 ಇಲ್ಲಿ ಅಪ್ಲೈ ಮಾಡ್ತಾ ಇಲ್ಲ, ಯಾಕಂದ್ರೆ ನಾವು ವಿ ಆರ್ ಗೋಯಿಂಗ್ ಅಗೇನೆಸ್ಟ್ ದ ಟ್ರೆಂಡ್. ಅಪ್ ಟ್ರೇಡ್ ಇದೆ, ಡೌನ್ ಪ್ಲಾನ್ ಮಾಡ್ತಾ ಇದೀವಿ. ಸೊ ಅಪ್ ಟ್ರೇಡ್ ನ ಪ್ಲಾನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ, ಈ ಒಂದು ಇದು ಎಗರ್ಕೊಂಡು ಹೋಗ್ಬೇಕು, ಈ ಸ್ವಿಂಗ್ ನ ಬೀಟ್ ಮಾಡಿ ಅಗೇನ್ ಬಂದು 0.5 0.6 ಸಪೋರ್ಟ್ ತಗೋಬೇಕು. ಓಕೆ, ಸೊ ಇವಾಗ ನಾನು ಇಲ್ಲಿ ಕನ್ಫರ್ಮೇಶನ್ಸ್ ನೋಡ್ತೀನಿ, ಯಾವ್ದಾದ್ರು ಇದೆಯಾ ಕನ್ಫರ್ಮೇಶನ್, ಏನಾದ್ರು ಲೆವೆಲ್ಸ್ ಇದೆಯಾ, ಎಲ್ಲಾನು ಚೆಕ್ ಮಾಡ್ತೀನಿ. ಓಕೆ, ಸೊ ಇಷ್ಟೇನ ಬರೋದು, ಯಾವ್ದೇ ತರ ಲೆವೆಲ್ಸ್ ಇಲ್ಲ ಇಲ್ಲಿ. ಸೊ ಶಿಫ್ಟ್ ಆಗ್ತೀನಿ 1 ಅವರ್ಗೆ. ಯಾಕೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂದ್ರೆ ಲೆವೆಲ್, ಇಲ್ಲಿ ನೋಡಿ ತುಂಬಾ ಶಾರ್ಪ್ ಲೆವೆಲ್, ತುಂಬಾ ಅಂದ್ರೆ ತುಂಬಾ. ಇದು ಸಪ್ಲೈ ಝೋನ್ ಅಂತೀವಿ ನಾವು, ಇಲ್ಲಿಂದ ಶಾರ್ಪ್ ಫಾಲ್ ಆಗಿದೆ ನೋಡಿ. ನೀವು ಇಂಡಿಕೇಟರ್ ಹಾಕೊಂಡಾರು ಮಾರ್ಕ್ ಮಾಡ್ಕೋಬಹುದು. ಬ್ರೋ ಯಾರೋ ಒಬ್ರು ಕೇಳಿದ್ರು ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡೋದು ಹೇಗೆ ಅಂತ. ಈ ಝೋನ್ ಇಂದ ಶಾರ್ಪ್ ಫಾಲ್ ಆಗಿದೆ ಮಾರ್ಕೆಟ್. ಓಕೆ, ಅಗೇನ್ ಇವಾಗ ಈ ಝೋನ್ ಗೆ ಬರ್ತಾ ಇದೆ.
ಅಗೇನ್ ಈ ಝೋನಿಗೆ ಬರ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿಂದ ಒಂದು ಫಾಲ್ ಆಗ್ಬೇಕು ಅಂದ್ರೆ ಫಾಲ್ ಆಗ್ಬೇಕು ಅಂತ ಇರೋದು, ಆಗುತ್ತೆ ಅಂತ ಇಲ್ಲ, ಆಗ್ಬೇಕು, ಒಂದು ಶಾರ್ಪ್ ಮೂವ್ ಆಗ್ಬೇಕು. ಓಕೆ, ಸೊ ಇಲ್ಲಿಂದ ಒಂದು ಕನ್ಫರ್ಮೇಶನ್ ಸಿಕ್ತಾ, ಡನ್. R4 ಗೇಮ್ ಚೇಂಜರ್ 2 ಪ್ರಕಾರ R4 ನ ಒಂದು ರೆಡ್ ಕ್ಯಾಂಡಲ್ ವಿತ್ EMA ನ ಬ್ರೇಕ್ ಮಾಡಿದೆ, ಪರ್ಫೆಕ್ಟ್ ಆಯ್ತು. ಬಟ್ ಲೋವರ್ ಬ್ಯಾಂಡ್ ಹತ್ರ ಆಯ್ತು. ಸೊ ಏನ್ ಮಾಡ್ತೀನಿ, ಲೋವರ್ ಬ್ಯಾಂಡ್ ಹತ್ರ ಇರೋದಕ್ಕೆ ನಾನು ಇವಾಗ ಒಳ್ಳೆ ರಿಸ್ಕ್ ರಿವಾರ್ಡ್ ಟ್ರೇಡ್ ತಗೋಬೇಕು. ಯಾಕಂದ್ರೆ ಈ ಟ್ರೇಡ್ ನಾನು ಮಿಸ್ ಮಾಡೋದಕ್ಕೆ ಆಗೋದಿಲ್ಲ. ಒಳ್ಳೆ ರಿಸ್ಕ್ ರಿವಾರ್ಡ್ ಟ್ರೇಡ್ ತಗೋಬೇಕು ಅಂದ್ರೆ 5 ಮಿನಿಟ್ಸ್ ಹೋಗ್ತೀನಿ. ಸೊ ರಿಸರ್ಚ್ ಚಾರ್ಟ್ ಸಿ, ಇವಾಗ ನೋಡಿ ಇಲ್ಲಿ ಬಂತು, ಈ ಅರ್ಧಕ್ಕೆ ಬಂದಿದೆ ಇವಾಗ ಮಾರ್ಕೆಟ್. ಓಕೆ, ಅರ್ಧಕ್ಕೆ ಬಂದಿದೆ ಮಾರ್ಕೆಟ್. ಸೊ ಇವಾಗ ಇಲ್ಲಿ ನಾನು ಸೆಲ್ ಆರ್ಡರ್ ನ ಪ್ಲೇಸ್ ಮಾಡ್ತೀನಿ. R4 ನ ಬ್ರೇಕ್ ಮಾಡಿದೆ EMA. ಓಕೆ, R4 ನ ಬ್ರೇಕ್ ಮಾಡಿದೆ. ಬಟ್ ಇಲ್ಲಿ ಯಾವುದೇ ತರ ಲಿಕ್ವಿಡಿಟಿ ಸ್ವೀಪ್ ನೀವು ನೋಡಕ್ ಸಿಗ್ತಾ ಇಲ್ಲ, ಕರೆಕ್ಟಾ? ಸಿ, ಯಾಕಂದ್ರೆ ಈ ಒಂದು ಡಬಲ್ ಟಾಪ್ ನ ಯಾವುದೇ ತರ ಒಂದು ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡಿ ವಾಪಸ್ ಬಂದಿದ್ರೆ ಅವಾಗ ಲಿಕ್ವಿಡಿಟಿನೂ ಸ್ವೀಪ್ ಆಯ್ತು ಅನ್ಕೊಂಡು ನೀವು ಇನ್ನ ಚೆನ್ನಾಗಿ, ಅಂದ್ರೆ ಇನ್ನ ಒಂದ್ ಸ್ವಲ್ಪ ಅಕ್ಯುರಸಿ ಸಿಗೋದು. ಓಕೆನಾ? ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್, ನಾನು ಹೇಳಿದೀನಿ ನಿಮ್ಗೆ R4 ನ ಬ್ರೇಕ್ ಮಾಡಿದೆ. ಓಕೆ, ದೆನ್ ಲೋವರ್ ಬ್ಯಾಂಡ್ ಹತ್ರ ಇದ್ದಿದ್ಕೆ ನಾನು ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಆಗ್ಲಿಲ್ಲ. ಲೋವರ್ ಬ್ಯಾಂಡ್ ನೋಡಿ ನೀವು, ತುಂಬಾ ಅಂದ್ರೆ ತುಂಬಾ ಹತ್ರ ಇದೆ. ದೇರ್ ಮೇ ಬಿ ಎ ಚಾನ್ಸ್ ಟಕ್ ಅಂತ ಟಚ್ ಆಗ್ಬಿಟ್ಟು ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಅವಾಗ ನಿಮ್ಗೆ ರಿಸ್ಕ್ ರಿವಾರ್ಡೇ ಸಿಗಲ್ವಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಅರ್ಧಕ್ಕೆ, ಈ ಕ್ಯಾಂಡಲ್ ಅರ್ಧಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ತರ ರಿಜೆಕ್ಷನ್, ಅಪ್ಪರ್ ವಿಕ್ ರಿಜೆಕ್ಷನ್ ಬರ್ಬೇಕು. ಸೆಲ್ಲಿಂಗ್ ಪ್ರೆಷರ್, ಈ ಗ್ರೀನ್ ಕ್ಯಾಂಡಲ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತ ಹೇಗ್ ಗೊತ್ತಾಗುತ್ತೆ? ಈ ಗ್ರೀನ್ ಕ್ಯಾಂಡಲ್ ಅಲ್ಲಿ ಅಪ್ಪರ್ ವಿಕ್ ಬರ್ಬೇಕು. ನನ್ಗೆ ಏನಾದ್ರು ಈ ಅಪ್ಪರ್ ಬ್ಯಾಂಡ್ ದೂರ ಇತ್ತು ಅಂದ್ರೆ ಆಬ್ವಿಯಸ್ಲಿ ಹೋಗ್ತಾ ಇದೆ. ಅದೇನಾದ್ರು ಚಿಕ್ಕ ಕ್ಯಾಂಡಲ್ ಆಗಿದ್ರೆ ನನ್ಗೆ ಇವಾಗ ಇಲ್ಲಿ ರಿಸ್ಕ್ ರಿವಾರ್ಡೇ ಸಿಗಲ್ವಲ್ಲ, ಏನಕ್ಕೆ ತಗೊಳ್ಳಿ? ಇವಾಗ ನೋಡಿ, ಇದು ಯಾವುದೇ ತರ ಗ್ರೀನ್ ಕ್ಯಾಂಡಲ್ ಅಲ್ಲ, ಅಂದ್ರೆ ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲ. ಈ ಅರ್ಧದ ಹತ್ರ ನನ್ಗೆ ಇವಾಗ ಸೆಲ್ಲಿಂಗ್ ಕ್ಯಾಂಡಲ್ ಕಾಣಿಸ್ಬೇಕು. ಸೊ ಅವಾಗ ನಾನು ಟ್ರೇಡ್ ನ ಪ್ಲಾನ್ ಮಾಡ್ತೀನಿ ಸೆಲ್ ಸೈಡ್ಗೆ. ಆರ್ ಎಲ್ಸ್ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಬರುತ್ತೆ, ಅವಾಗ ಇನ್ನ ಮಜಾ ಇರುತ್ತೆ. ಓಕೆ, ಲಿಕ್ವಿಡಿಟಿ ಸ್ವೀಪ್ ಮಾಡಿ ಬರುತ್ತೆ. ಸಿ ನೋಡಿ, ಈ ಕಾಮನ್ ಸೆನ್ಸ್ ಗಳನ್ನೇ ಟ್ರೇಡ್ ತಗೋಬೇಕಾದ್ರೆ ಯೂಸ್ ಮಾಡ್ಬೇಕು. ನೀವು ಬರೀ ಸ್ಟ್ರಾಟಜಿ ಅಂತ ಅಪ್ಲೈ ಮಾಡ್ಕೊಂತ ಇದ್ರೆ ಹಿಂಗೆಲ್ಲ ಅಡ್ವರ್ಟ್ ಆಗುತ್ತೆ. ಸಿ, ಲೋವರ್ ಬ್ಯಾಂಡ್ ಹತ್ರ ಇದ್ದಿದ್ಕೆ ನೀವು ರಿಸ್ಕ್ ರಿವಾರ್ಡ್ ಇಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರಿ ಈ ಟ್ರೇಡ್ ನ. ಬಿಟ್ಟಿದ್ಕೆ ನೋಡಿ ಎಷ್ಟು ಒಳ್ಳೇದಾಯ್ತು, ಕರೆಕ್ಟಾ? ಯಾವ ಸ್ಟ್ರಾಟಜಿನೂ 100% ಇರೋದಿಲ್ಲ, ಬಟ್ ನೀವು 100% ಮಾಡ್ಕೋಬಹುದು. ಓಕೆ, ಸಿಂಪಲ್. ಈ ಒಂದು ವಿಡಿಯೋದಲ್ಲಿ ನೀವು ಲಾಟ್ ಅಂದ್ರೆ ಲಾಟ್ ಕಲಿತೀರಾ. ಓಕೆ, ಅಂಡ್ ಕೇಳ್ಬೋದು ಬ್ರೋಕರ್ ಯಾವ್ದು ಏನು ಅಂತ. ಸಿ, ಸಿಂಪಲ್ ನಾನು ಹೇಳ್ತೀನಿ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಿಮಗೆ ಬೇಕು ಅಂದ್ರೆ ಲಾಟ್ ಆಫ್ ವಿಡಿಯೋಸ್ ಇದೆ. ಸಿ, ಏನೋ ಒಂದು ತಗೊಂಡು ಏನೋ ಆಯ್ತಪ್ಪ, ಬ್ರೋಕರ್ ದುಡ್ಡು ಎತ್ಕೊಂಡು ಓಡೋದ, ಏನ್ ಮಾಡ್ತೀರಾ? ನಂದಾದ್ರೆ ಏನೋ ಒಂದು. ಓಕೆ, ನಿಮ್ದೆಲ್ಲ ಹಂಗಾದ್ರೆ ಏನ್ ಹೇಳಿ, ಅದು ತುಂಬಾ ಪ್ರಾಬ್ಲಮ್ ಆಗೋಗುತ್ತೆ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಫಂಡಿಂಗ್ ಅಕೌಂಟ್ ಗಳ ಬಗ್ಗೆ ಬೇಕಾ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ನಿಮ್ಗೆ ಯಾವ್ದು ಬೆಸ್ಟ್, ಹೇಗ್ ತಗೋಬೇಕು ಅಂತ ವಿಡಿಯೋಸ್ ಆಲ್ರೆಡಿ ಇದೆ, ಹೋಗಿ ಅದನ್ನ ನೋಡಿ. ಓಕೆ ಗೈಸ್, ಓಕೆ, ಪ್ಲಾನ್ ಮಾಡ್ಕೊಳ್ಳೋಣ. ಸೊ ಗೊತ್ತಲ್ಲ, R4 ಕ್ಯಾಮ್ರಾ R4 ನ ಬ್ರೇಕ್. ಅಯ್ಯೋ, ಇದು ಸೆಟ್ಟಿಂಗ್ಸ್ ಇಲ್ಲಿ ನಾನು ಜಾಸ್ತಿ ಮಾಡ್ತೀನಿ. ಫೈ ಹಾಕಿದ್ರು ನೋಡಿ ಇಷ್ಟೇ, ಫೈ ಹಾಕಿದ್ರು ಅದೇನು ಅಷ್ಟೇನು ಕಾಣಿಸ್ತಾ ಇಲ್ಲ. ಓಕೆ, ತುಂಬಾ ಮಜಾ. ನಮ್ಗೆ ಈ ತರ ಲೈವ್ ಟ್ರೇಡ್ಸ್ ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಏನು ಫಿಲ್ಟರ್ ಇರೋದಿಲ್ಲ. ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದ್ ಬೇರೆ, ಬಟ್ ಇದು ಲಾಟ್ ಆಫ್ ಮಜಾ ಇರುತ್ತೆ. ಓಕೆ, ಲೆಟ್ಸ್ ಎಂಜಾಯ್. ಫುಲ್ ನೋಡಿ, ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಹೇಗೆ ಟ್ರೇಡ್ ಮಾಡ್ತೀನಿ. ನೋಡಿ, ನನ್ಗೆ ಯಾವ್ದೇ ತರ ಭಯ ಇಲ್ಲ. ಓಕೆ, ಕ್ಯಾಪಿಟಲ್ ಒಂದು $500 ಇದೆ ಗುರು, ನಾನು ತುಂಬಾ ಬಡವ, ನಾನು ಅಷ್ಟೆಲ್ಲ ರಿಚ್ ಅಲ್ಲ. ಓಕೆ, $500 ಅಲ್ಲಿ ಸಾಕು ನನ್ಗೆ. ಒಂದ್ $50 ಮಾಡ್ಕೊಂಡ್ರು ಸಾಕು ನನ್ಗೆ. ಅದನ್ನ ಹೇಗ್ ಮಾಡ್ಬೇಕು ಎಲ್ಲ ಹೇಳ್ತೀನಿ. ಓಕೆ, ಸೀರೀಸ್ ಸಿ ವಿಕ್ ಬರ್ತಾ ಇದೆ, ಅಪ್ಪರ್ ವಿಕ್ ಬರ್ತಾ ಇದೆ ಅಂದ್ರೆ ಅರ್ಥ ಏನು? ಸೆಲ್ಲಿಂಗ್ ಪ್ರೆಷರ್ ಇಲ್ಲಿ ಕಾಣಿಸ್ಕೋತಾ ಇದೆ. ನಾನು ಯಾವಾಗ್ಲೂ ಹೇಳ್ತೀನಿ, ಬಿಗ್ ಕ್ಯಾಂಡಲ್ ಅಲ್ಲಿ ನೀವು ವಾಲ್ಯೂಮ್ ಇದೆ ಅಂತ ಅನ್ಕೊಂಡ್ರೆ ದೊಡ್ಡ ತಪ್ಪು. ಸೊ ನಾನ್ ಈ ಟ್ರೇಡ್ ನ ತಗೊಳ್ಳೋದಕ್ಕಿಂತ ಮುಂಚೆ ಸಿಂಪಲ್ ನಾನು ನೋಡಿದ್ದೇನು ಅಂದ್ರೆ ಲೋವರ್ ಬ್ಯಾಂಡ್ ಎಲ್ಲಿದೆ ಅಂತ ನೋಡಿದೆ. ಲೋವರ್ ಬ್ಯಾಂಡ್ ಇಲ್ಲಿ ಇದ್ದಿದ್ಕೆನೆ ಐ ಪ್ಲಾನ್ಡ್ ಟ್ರೇಡ್, ಅಂದ್ರೆ ಸಾರಿ, ಐ ಅವಾಯ್ಡ್, ಅಂದ್ರೆ ಟ್ರೇಡ್ ನ ಅವಾಯ್ಡ್ ಮಾಡಿದೆ. ಓಕೆ, ಯಾಕಂದ್ರೆ ಸಿ, ಇಲ್ಲಿ ಎಂಟರ್ ಆಗಿದ್ರೆ ನೀವೇ ಅಬ್ಸರ್ವ್ ಮಾಡಿ, ರಿಸ್ಕ್ ರಿವಾರ್ಡ್ ಇದೆಯಾ? ಇಲ್ಲ. ಅದಕ್ಕೆ ನಾನು ಏನಕ್ಕೆ ಪ್ಲಾನ್ ಮಾಡಿದೆ, ಈ ಕ್ಯಾಂಡಲ್ ಅರ್ಧಕ್ಕೆ ಸೆಲ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಬಟ್ ಆ ಅರ್ಧಕ್ಕೆ ನೋಡಿ ಬರ್ಲಿಲ್ಲ, ಒಂದು ಗ್ರೀನ್ ಕ್ಯಾಂಡಲ್ ಬಂದ್ಬಿಡ್ತು. ಈಗ ನೋಡಿ ಬರ್ತಾ ಇದೆ. ಸಿ, ಆಲ್ರೆಡಿ ಈ ಕ್ಯಾಂಡಲ್ ಇಂದ ಎಂಟ್ರಿ ಟ್ರಿಗರ್ ಆಗೋಗಿದೆ. R4 EMA ಬ್ರೇಕ್ ಆಗಿದೆ. ಸ್ಮಾಲ್ ಕ್ಯಾಂಡಲ್ ಇದ್ರೆ ಓಕೆ, ಇದ್ದಿದ್ರೆ ಓಕೆ, ರಿಸ್ಕ್ ರಿವಾರ್ಡ್ ಇಲ್ಲಿ 1:1 ಇದ್ದಿದ್ರೆ ನಾನು ತಗೋಬಿಡ್ತಾ ಇದ್ದೆ. ಬಟ್ ಇಲ್ಲ, ಇವಾಗ 1:1 ಬಂದಿಲ್ಲ ಇಲ್ಲಿ. ಸೊ ಇವಾಗ ಅದಕ್ಕೆ ಈ ಕ್ಯಾಂಡಲ್ ಅರ್ಧಕ್ಕೆ ನಾನು ಟ್ರೇಡ್ ನ ಪ್ಲಾನ್ ಮಾಡ್ತಾ ಇದ್ದೀನಿ.
ಓಕೆ, ಈ ಅರ್ಧಕ್ಕೆ ಬಂದಾಗ ನೋಡಿ ಒಂದು ಗ್ರೀನ್ ಕ್ಯಾಂಡಲ್ ಬಂತು. ಓಕೆನಾ, ಸೊ ಇವಾಗ ಏನಾಗುತ್ತೆ ಅಂದ್ರೆ ಒಂದು ಕನ್ಫರ್ಮೇಶನ್ ಕಾಯ್ತಾ ಇದ್ದೀನಿ, ಇನ್ನೊಂದು ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ ಬರ್ಲಿ ಅಂತ. ಈ ಒಂದು ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ ಬಂದ್ರೆ ಇಲ್ಲಿ R4 EMA ಬ್ರೇಕ್ ಮಾಡಿದೆ ಅಂಡ್ ನಮ್ಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಝೋನ್ ಕೂಡ ಇದೆ. ಆಲ್ರೆಡಿ ಈ ಇಂಪಾರ್ಟೆಂಟ್ ಝೋನ್ ನ ಹೆಂಗ್ ಮಾರ್ಕ್ ಮಾಡೋದು ತೋರಿಸಿದೀನಿ. ಆಲ್ರೆಡಿ ಆ ಇಂಪಾರ್ಟೆಂಟ್ ಝೋನ್ ನ ಬ್ರೇಕ್ ಮಾಡಿ ಅಂದ್ರೆ ರಿಜೆಕ್ಟ್ ಮಾಡಿದೆ. ಇಲ್ಲಿ ನಮ್ಗೆ R4 EMA ಬ್ರೇಕು ಸಿಗ್ತಾ ಇದೆ. ಸಿಂಪಲ್. ಓಕೆ, ಸೊ ಲೆಟ್ಸ್ ಟ್ರೇಡ್ ಮಾಡೋಣ, ತುಂಬಾ ಮಜಾ ಇರುತ್ತೆ. ಓಕೆ, ಸೊ ಪ್ಲಾನ್ ಆಗಿದೆಯಲ್ಲ, ಇನ್ನ 1 ಮಿನಿಟ್ ಇದೆ. ಓಕೆ, ಸೊ ಕ್ಯಾಂಡಲ್ ಕಂಪ್ಲೀಟ್ ಆದಾಗಲೇ ಟ್ರೇಡ್ ನ ಪ್ಲಾನ್ ಮಾಡ್ಬೋದು. ನೋಡಿ ಅರ್ಧಕ್ಕೆ 5 ಬಂತು. ಸಿ ಎಷ್ಟು ಮಜಾ ಇರುತ್ತೆ ನೋಡಿ. ನೀವು ಭಯ ಪಡ್ಕೊಂಡ್ರೇನೆ ಭಯ ಆಗೋದು. ಇದು ಶಾರ್ಟ್ ಟ್ರೇಡ್, ಭಯನೇ ಇಲ್ಲ. ಬಟ್ ಈ ಶಾರ್ಟ್ ಅಂತ ನಾನು ಹೆಂಗೆ ಕ್ಲಿಯರ್ ಆಗಿ ನೋಡಿ, ನಾನೇ ಆ ಸೆಟಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡೆ ಈಗ. ಓಕೆ, ಐ ನೋ ಗೇಮ್ ಚೇಂಜರ್ 2, ಬಟ್ ಆ ಗೇಮ್ ಚೇಂಜರ್ 2 ಅಲ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ಕೂತ್ಕೊಂಡಾಗ ನೋಡಿ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ. ಬಿಗ್ ಕ್ಯಾಂಡಲ್ ಬಂತು, ಲೋವರ್ ಬ್ಯಾಂಡ್ ನೋಡಿದೆ, ರಿಸ್ಕ್ ರಿವಾರ್ಡ್ ಇರ್ಲಿಲ್ಲ, ಸೊ ವೇಟೆಡ್. ಸಿ ಇವಾಗ ಒಳ್ಳೆ ಪ್ರೈಸ್ ಗೆ ಸಿಗ್ತಾ ಇದೆ. ಕಾಮನ್ ಸೆನ್ಸ್ ಇವೆಲ್ಲಾನು ಕೂಡ. ಕಾಮನ್ ಅಂದ್ರೆ ಕಾಮನ್ ಸೆನ್ಸ್. ಓಕೆ, ಸೊ ಯಾವಾಗ್ಲೂ ಅಷ್ಟೇ ಟ್ರೇಡಿಂಗ್ ವ್ಯೂ ಅಲ್ಲಿ ಅನಲೈಸ್ ಮಾಡಿ ಟ್ರೇಡ್ ಮಾಡ್ಬೇಕಾದ್ರೆ XNS ಆರ್ ಫಂಡಿಂಗ್ ಅಕೌಂಟ್ ನ ನಿಮ್ಗೆ ಯಾವಾಗ್ಲೂ ಗೊತ್ತಾ, ಈ ಮಾನಿಟರ್ ಗಳು ಇರುತ್ತೆ ನೋಡಿ. ಈಗ ಇಲ್ಲೊಂದು ಮಾನಿಟರು, ಲ್ಯಾಪ್ಟಾಪ್ ಹಿಂಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ರಲ್ಲಿ ನೀವು ಅನಲೈಸ್ ಮಾಡ್ತಾ ಇರ್ಬೋದು, ಒಂದ್ರಲ್ಲಿ ಟ್ರೇಡ್ ತಗೋತಾ ಇರ್ಬೋದು. ಆಮೇಲೆ ಇನ್ನ ಕೆಲವರು ಏನಂತಾರೆ, ಲೈಕ್ ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ, ಒಂದೇ ಒಂದ್ ನಿಮಿಷ ಅಲ್ಲ. ಓಕೆ, ಸೊ ಡೋಜಿ ಬಂತು. ಡೋಜಿ ಬಂದಿದೆ, ಡೋಜಿ ಬಂದಿದೆ, ಡೋಜಿ ಬಂದಿದೆ ಗುರು, ಡೋಜಿ ಬಂದಿದೆ. ಡೋಜಿ ಬಂದ್ರೆ ಹೇಳಿದೀನಿ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ವೇಟ್ ಫಾರ್ ನೆಕ್ಸ್ಟ್ ಕ್ಯಾಂಡಲ್. ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತ ಗೊತ್ತಾಗಬೇಕು. ಸಿ ನನ್ಗೆ ಇಲ್ಲೆಲ್ಲ ಕನ್ಫರ್ಮೇಶನ್ ಸಿಕ್ತು, ಬಟ್ ನಾನು ಇವಾಗ ಈ ಆಫ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಈ ಆಫ್ ಅಲ್ಲಿ ನನಗೆ ಒಂದು ಕ್ಯಾಂಡಲ್, ಒಂದು ರೆಡ್ ಕ್ಯಾಂಡಲ್ ಬಂತು ಅನ್ಕೊಳ್ಳಿ, ದೆನ್ ತುಂಬಾ ಅಂದ್ರೆ ತುಂಬಾ ಶೋರ್ ಆಗುತ್ತೆ. ಶಾರ್ಟ್ ಓಕೆ, ಟ್ರೇಡ್ ನ ಹೊಡಿತೀನಿ. ಓಕೆ, ಆಮೇಲೆ ಕೇಳ್ತಾರೆ ಬ್ರೋ ಇದನ್ನ ನಿಫ್ಟಿಗೆ ಅಪ್ಲೈ ಮಾಡ್ಬೋದಾ, ಅದಕ್ಕೆ ಅಪ್ಲೈ ಮಾಡ್ಬೋದಾ ಬ್ರೋ? ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ನಾವ್ ಇಲ್ಲಿ ಚಾರ್ಟ್ ಅಷ್ಟೇ ನೋಡೋದು. ನನ್ಗೀಗ ನೀವು ನಿಫ್ಟಿಗೆ ತಗೊಳ್ಳಿ ಅಂದ್ರೆ ನಾನು ತಗೋತೀನಿ ಟ್ರೇಡ್ ನ. ಓಕೆ, ಬಟ್ ನನ್ಗೆ ಇಂಡಿಯನ್ ಮಾರ್ಕೆಟ್ ಗೆ ಹೋಗಕ್ಕೆ ಇಷ್ಟ ಇಲ್ಲ. ತಾನಾನನನನ, ತಾನಾನನನನ, ತಾನಾನನನನ. ಆಮೇಲೆ ಲೈಕ್ ಸಿ ನಾನು ಹೇಳ್ತಾ ಇದ್ನಲ್ಲ, ಲೈಕ್ ನಾನು ತುಂಬಾ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೆ ಒಂದು ಆಲ್ಗೋ ಬಿಲ್ಡ್ ಮಾಡೋಣ ಅಂತ. ತುಂಬಾ ಕ್ಯಾಪಿಟಲ್ ಗಳನ್ನ ವೈಪ್ ಮಾಡಿದ್ವಿ ಆಲ್ಗೋನ ಬಿಲ್ಡ್ ಮಾಡ್ತಾ ಮಾಡ್ತಾ. ಎಷ್ಟೋ ಫೈಲ್ಸ್ ಗಳು ಏನೆಲ್ಲಾ ಮಾಡಾಕ್ಬಿಟ್ಟಿದೀವಿ ಗೊತ್ತಾ. ತುಂಬಾ ಅಂದ್ರೆ ತುಂಬಾ ಕಷ್ಟ ಪಟ್ಬಿಟ್ಟಿದೀವಿ. ಜನ ಆಡ್ಕೊಂಡಿದ್ದಾರೆ, ಆಡ್ಕೊಂಡು ನಕ್ಕಿದ್ದಾರೆ. ಇವ್ರ ಕೈಯಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತೀನಲ್ಲ ನಿಮ್ಗೆ. ಸೊ ನಾನೊಂದು ಪ್ಲಾನ್ ಮಾಡಿದೆ, ನಾನು ಇದನ್ನ ಯಾರಿಗೂ ಸೆಲ್ ಮಾಡಬಾರ್ದು. ಸೆಲ್ ಮಾಡೋದ್ರಿಂದ ಇದು ಪ್ರಾಬ್ಲಮ್ ಆಗೋದು. ಸೊ ಏನ್ ಮಾಡಿದೆ ಅಂದ್ರೆ, ಟೆಸ್ಟಿಂಗ್ ಫೇಸ್ಗೆ ಅಂತ ಒಂದ್ ಸ್ವಲ್ಪ ಜನನ ಕರ್ಕೊಂಡೆ. ಅಂದ್ರೆ ಅವ್ರು ನನ್ನ ಮುಂಚೆಯಿಂದ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರು, ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅವರು ಬ್ರೋ ನಾವು ಟೆಸ್ಟ್ ಮಾಡ್ತೀವಿ, ಓಕೆ ನಾವು ದುಡ್ಡು ಕೊಟ್ಟೆ ತಗೋತೀವಿ ಅಂತ ಹೇಳಿ ಟೆಸ್ಟ್ ಮಾಡೋದಕ್ಕೆ ಅಂತಾನೆ ಬಂದ್ರು. ಎಷ್ಟು ಫೈಲ್ಗಳು, ಅಯ್ಯೋ ಬಿಡಿ ಅದ್ರ ಬಗ್ಗೆ ಬೇಡ. ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನೀವು ಕ್ವಿಟ್ ಮಾಡೋದಕ್ಕೆ ನೋಡ್ತೀರಾ. ನನಗೆ ನನಗೆ ಗೊತ್ತಿತ್ತು ಈ ಒಂದು ಫೀಲ್ಡ್ ಅಲ್ಲಿ ಲಾಟ್ ಆಫ್ ಮನಿ ಇದೆ ಅಂಡ್ ಈ ಒಂದು ಫೀಲ್ಡ್ ಇಂದ ನಾನು ಹೆಲ್ಪ್ ಮಾಡ್ಬೋದು. ಒಂದು ಮ್ಯಾನ್ಯುಯಲ್ ಟ್ರೇಡ್ ನ ಟೀಚ್ ಮಾಡ್ಕೊಂಡು ಹೆಲ್ಪ್ ಮಾಡ್ಬೋದು. ಇನ್ನೊಂದು ಎಷ್ಟೋ ಜನಕ್ಕೆ ಟ್ರೇಡ್ ಆಗದೇ ಇಲ್ಲ ಮಾಡೋದಕ್ಕೆ ಅಂತ ಇರೋರ್ಗೆಲ್ಲ ಏನಾದ್ರು ಆಲ್ಗೋ ಬಿಲ್ಡ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಇಂಡಿಯನ್ ಮಾರ್ಕೆಟ್ ಗೆ ಬಿಲ್ಡ್ ಮಾಡಿದ್ದೆ. ಬಟ್ ಅದೇನಾಗೋಯ್ತು ಅಂದ್ರೆ, ಜೆರೋದಾ ಅವರು ಲೈಕ್ API ಚಾರ್ಜಸ್ ಅಂತ 4K ಪೇ ಮಾಡ್ಬೇಕು. ಯೂಸರ್ಸ್ ಗಳೇ 4K ಪೇ ಮಾಡ್ಬೇಕು ಜೆರೋದಾದವ್ರಿಗೆ ಯೂಸ್ ಮಾಡ್ಬೇಕು ಅಂದ್ರೆ.
ಓಕೆ, ನಾನು ಜೆರೋದಕ್ಕೆ ಬಿಲ್ಡ್ ಮಾಡಿದ್ದು ಆ 4K ಕೊಡಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡ್ತು. ನಾನು ಅಂದ್ರೆ ಅದನ್ನ ಅಲ್ಲೇ ಬಿಟ್ಬಿಟ್ಟೆ, ಆಗಲ್ಲ ಅಂತ. ಬಟ್ ಅದನ್ನ ಯೂಸ್ ಮಾಡಿದ್ದಾರೆ ಎಷ್ಟೋ ಜನ, 35 ಜನ ಯೂಸ್ ಮಾಡಿ ಒಳ್ಳೆ ಪ್ರಾಫಿಟ್ಸ್ ಆಗ್ತಾ ಇತ್ತು. ಬಟ್ ಅದು ಹೋಯ್ತು, ಅದನ್ನ ಆಮೇಲೆ ಮಾಡಕ್ ಆಗ್ಲಿಲ್ಲ. ಆಮೇಲೆ ಇನ್ನ ಏನಾದ್ರು ಮಾಡ್ಬೇಕು ಅಂತ ಇದ್ದಾಗ ದೆನ್ ಲೈಕ್ ಫಾರೆಕ್ಸ್ ಗೆ ಮಾಡೋಣ ಅಂತ ಬಿಲ್ಡ್ ಮಾಡಕ್ ಶುರು ಮಾಡಿದ್ವಿ. ಒಂದು ಬೇಸಿಕ್ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿ 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 ಎಷ್ಟೋ ಫೇಲ್ಯೂರ್, ಲಾಟ್ ಆಫ್ ಫೇಲ್ಯೂರ್ ಅನ್ಕೊಂಬಿಡಿ. ನನ್ನ ಕ್ಯಾಪಿಟಲ್ ನಾನು ಹೆಂಗಿದ್ರೆ ಆಲ್ಗೋಗೆ ಇಟ್ಟಿದ್ದೆ, ಆಲ್ಗೋ ರನ್ ಮಾಡ್ಬೇಕು, ಆಲ್ಗೋನೆ ಅದೆಲ್ಲ ಮಾಡ್ಬೇಕು ಅಂತ ಇಟ್ಟಿದ್ದೆ. ಅರೌಂಡ್ ಒಂದು $1000 ಗಾನ್ ಆಗೋಗಿತ್ತು. $1000 ಆಲ್ಗೋ ವೈಪ್ ಮಾಡ್ಬಿಟ್ಟಿತ್ತು. ಆಮೇಲೆ ಒಂದು ದಿನ ನೋಡಿ ಕೂತ್ಕೊಂಡು ಎಂಡ್ ಟು ಎಂಡ್ ನಮ್ಮ ಟೀಮ್ ಅವರು ಯಾರ್ಯಾರಿದ್ದಾರೆ ನಿದ್ದೆ ಊಟ ಎಲ್ಲ ಬಿಟ್ಟು, ಯಾಕಂದ್ರೆ ಆಡ್ಕೊಂಡ್ರು, ಎಷ್ಟೋ ಜನ ಆಡ್ಕೊಂಡ್ಬಿಟ್ರು. ಇವೆಲ್ಲ ಆಗಲ್ಲ, ಯೂಸ್ ಮಾಡ್ತಾ ಇಲ್ಲ, ಬರೀ ನೋಡ್ಬೇಕು ಎಲ್ಲ ಇರುತ್ತೆ ಇಲ್ಲಿ. ಓಕೆ, ಸೊ ಏನು ಅಂದ್ರೆ ಹೋಗಿ ಕ್ರಮ್ಯಾಟಿಕ್ ಅಂತ ಸರ್ಚ್ ಮಾಡಿ ಪರ್ಫಾರ್ಮೆನ್ಸ್ ಲ್ಯಾಬ್ ಅಂತ, ನೀವು ಇದನ್ನ ಯೂಸ್ ಮಾಡ್ಬೇಕಂತ ಏನಿಲ್ಲ. ಓಕೆ, ಸೊ ಒಬ್ಬ ಆಡಿಯನ್ಸ್ ಆಗಿ ಇದನ್ನ ನೀವು ನೋಡ್ತಾ ಇರ್ಬೋದು. ಎವ್ರಿ ಡೇ ಏನಾಗ್ತಾ ಇದೆ, ಆಲ್ಗೋಸ್ ಎಲ್ಲ ಸ್ಕ್ಯಾಮ್ ಆರ್ ಆಲ್ಗೋಸ್ ರಿಯಲ್. ಓಕೆ, ಇವೆಲ್ಲ ಕೂಡ ನಿಮ್ಗೆ ಯೋಚನೆ ಬರುತ್ತೆ. ಇನ್ ಕೇಸ್ ನೀವ್ ಯಾರ ಹತ್ರ ಹೋಗಿ ಆಲ್ಗೋ ತಗೋಬೇಕು ಅಂತ ಇದ್ರೆ ಅವಾಗ ನೀವು ಇದನ್ನ ಮಾಡ್ಬೋದು. ಓಕೆ, ಸೊ ಈ ತರ ಇದೆ ಆಲ್ಗೋಸ್ಗಳು, ಈಗ ವರ್ಕ್ ಆಗುತ್ತೆ, ಅವ್ರಿಗೆ ತೋರಿಸ್ಬೋದು ಈ ತರ ಇದೆಯಾ ಅಂತ. ನಾನು ಹೇಳಿದ್ನಲ್ಲ, ನಮಗೆ ನಾವ್ ಯೂಸರ್ಸ್ ಗಳನ್ನ ಹೆಂಗೆ ತಗೊಳ್ಳೋದು ಅಂದ್ರೆ, ನಮಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಮುಂಚೆಯಿಂದ, ಅವ್ರಗಳು ಮಾತ್ರ ನಾವು ತಗೋಬೇಕು ಅಂತ ಇರೋದು, ಬೇರೆ ಯಾರನ್ನು ತಗೋಬೇಕು ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ಸಿಂಪಲ್, ಎಲ್ಲಾರು ಬೇರೆ ತರ ಆಸೆಗಳಿರುತ್ತೆ, ದುಡ್ಡು ಮಾಡಿ ರಿಚ್ ಆಗ್ಬೇಕು ಅಂತ. ಟ್ರೇಡಿಂಗ್ ಅನ್ನೋದು ಏನು ಅಂತ ಗೊತ್ತಿರಲ್ಲ ಅವ್ರಗಳಿಗೆ. ನಾವು ಇದೆಲ್ಲ ಕೊಟ್ರು ಅದು ನಾಟ್ ಎ ವರ್ತ್. ನನ್ಗೆ ಆತರ ದುಡ್ಡು ಮಾಡೋದಕ್ಕೆ ಇಂಟ್ರೆಸ್ಟು ಇಲ್ಲ, ಇಷ್ಟನೂ ಇಲ್ಲ. ಓಕೆ, ಸೊ ಇದೇ ಖುಷಿ. ಇದನ್ನ ವರ್ಲ್ಡ್ ಗೆ ತೋರಿಸ್ತಾ ಇದ್ವಿ, ಗುರು ಆಲ್ಗೋ ಸಿಂಗಿಂಗ್ಗೆ ಈ ತರ ಅಂತ. ಸೊ ಇದನ್ನ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಲಾಟ್ ಆಫ್ ಇಶ್ಯೂಸ್ ಬಂತು, ಲಾಟ್ ಆಫ್ ಲಾಸಸ್ ಆಗ್ತಾ ಇತ್ತು. ಆಗ ಆಡ್ಕೋತಾ ಇತ್ತು, ಕರೆಕ್ಟ್ ಅಲ್ಲ, ಆಡ್ಕೋತಾ ಇತ್ತು. ಇವಾಗ ಈ ತರ ಪ್ರಿಪೇರ್ ಮಾಡಾದ್ಮೇಲೆ ನಾನೇನು ಅವ್ರಿಗೆ ಕೊಡ್ಬೇಕು? ಸಿಂಪಲ್ ಅಲ್ವಾ? ಆಡ್ಕೊಂಡು ಎಲ್ಲ ಹೋಗಿದೆ. ಇವಾಗ ನಾನು ಏನಕ್ಕೆ ನಿಮ್ಗೆ ಕೊಡ್ಲಿ? ನಾ ಅಷ್ಟೇ ಕೇಳೋದು. ಓಕೆ, ಸೊ ನಮ್ಗೇನಾದ್ರು ಯೂಸರ್ಸ್ ಗಳು ಪರ್ಫೆಕ್ಟ್, ಇವ್ರಗಳಿಗೆ ಏನಾದ್ರು ಗೊತ್ತಿದೆ ಹೇಗೆ ಏನಾಗುತ್ತೆ ಎಲ್ಲ ಆಲ್ಗೋಸ್ ಬಗ್ಗೆ ಐಡಿಯಾ ಇದ್ದವರಿಗೆ ಮಾತ್ರ ಕೊಡೋದು. ಇಲ್ಲಿ ಲಾಸ್ ಆದ್ರೆ ಎಲ್ಲ ಇರುತ್ತೆ, ಇಲ್ಲೆಲ್ಲ ಎಂಡ್ ಟು ಎಂಡ್ ಲಾಸ್ ಆದ್ರೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ನೋಡಿದ್ರ ಆಯ್ತು, ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಈಗ ಕಾಯೋಣ. ಓಕೆ, ತುಂಬಾ ಕಾಯ್ಬೇಕು ಇದಕ್ಕೆ. ಸೊ ಓಕೆ, ಸೊ ಇಲ್ಲಿ ಲೇಟ್ ಆಗ್ಬೋದೇನೋ ಸಿಗೋದಕ್ಕೆ. BTC ನೋಡೋಣ. ಇದಿಲ್ಲ ಅಂದ್ರೆ ಏನು ಗುರು, BTC ಇರುತ್ತಲ್ಲ, BTC USD. ಓಕೆ, ರಾಜ ಬನ್ನಿ ಗಾಯ್ಸ್, ಬನ್ನಿ, ತುಂಬಾ ಮಜಾ ಇದೆ. ಡಿಮ್ಯಾಂಡ್ ಝೋನ್ ಮಾರ್ಕ್ ಮಾಡ್ತೀನಿ ನೋಡಿ, ಇದು ತುಂಬಾ ಮಜಾ ಇದೆ. ಕರೆಕ್ಟಾ? ಮಾರ್ಕೆಟ್ ಈಗ ಡಿಮ್ಯಾಂಡ್ ಝೋನ್ ಅಲ್ಲಿ ಇದೆ. ಓ, ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಡಿಮ್ಯಾಂಡ್ ಝೋನ್ ಹತ್ರ ಇದೆ. ಆಲ್ರೆಡಿ ಎಲ್ಲ ಲಿಕ್ವಿಡಿಟಿ ಸ್ವೀಪ್ ಮಾಡಿದೆ. ಬೊಲಿಂಜರ್ ಬ್ಯಾಂಡ್ ನೋಡಿ, ಬೊಲಿಂಜರ್ ಬ್ಯಾಂಡ್ ನೋಡಿ. ಬೊಲಿಂಜರ್ ಬ್ಯಾಂಡ್ ಆಲ್ರೆಡಿ ಇಲ್ಲಿ ಸಪೋರ್ಟ್ ತಗೊಂಡು ನೋಡಿ, EMA ಬ್ರೇಕ್ ಮಾಡಿದೆ. ಇನ್ನ ಮಜಾ. ರಿವರ್ಸ್, ಅಯ್ಯೋ ಬಿಡ್ಬಿಡಿ ಗೈಸ್, ಈ ಟ್ರೇಡ್ ನ ಬಿಡಬಾರ್ದು. ಅಯ್ಯೋ ಇದನ್ನ ಬಿಟ್ಬಿಟ್ವಿ. ಓಕೆ, ಬಿಟ್ವಿ ಅಂದ್ರೆ ಕೆಟ್ವಿ. BTC. ಓಕೆ, ಸೊ ಅಪ್ಸೈಡ್ ಬೈ. ಸೊ 1 ಲಾಟ್ ಹೋಗ್ತಾ ಇದೀನಿ. 1 ಲಾಟ್ ಕನ್ಫರ್ಮ್ ಬೈ. ಓಕೆ, ಬೈ ಮಾಡಿದೀನಿ. ಓಕೆ, ಸೊ ಲಾಂಗ್ ಪೊಸಿಷನ್, ಸೊ ಸ್ಟಾಪ್ ಲಾಸ್ 1:1. ಯಾಕೆ ಹೇಳ್ತೀನಿ? ಓಕೆ, ಯಾಕೆ ಅಂತಾನು ಹೇಳಿ. ಬೈ ಏನಕ್ಕೆ ಮಾಡಿದೆ? ಫಸ್ಟ್
ತುಂಬಾ ಅಂದ್ರೆ ತುಂಬಾ ಇತ್ತು. BTC ಆದ್ರೂ ಆಗ್ಲಿ ಯಾವ್ದಾದ್ರು ಆಗ್ಲಿ. ಓಕೆ, ಡಿಮ್ಯಾಂಡ್ ಝೋನ್ ಮಾರ್ಕ್ ಮಾಡಿದೆ. ಡಿಮ್ಯಾಂಡ್ ಝೋನ್ ಹತ್ರ ಬಂತು ಮಾರ್ಕೆಟ್. ಲಿಕ್ವಿಡಿಟಿ ನೋಡಿ ಇಲ್ಲೆಲ್ಲ ಸ್ವೀಪ್ ಮಾಡಿದೆ. ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್, EMA ಬ್ರೇಕ್. ಇನ್ನೇನ್ ಬೇಕೇಳಿ, ಇನ್ನೇನ್ ಬೇಕೇಳಿ. 1:1 ಇಟ್ಕೊಳ್ಳಿ ಸಾಕು. ಟೂ ಶಾರ್ಟ್ ಇದು ನೋಡಿ. ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ಟ್ರೇಡ್ ತಗೊಂಡಂಗಿತ್ತು. ಸಪ್ಲೈ ಸಾರಿ ಡಿಮ್ಯಾಂಡ್ ಝೋನ್ ಪ್ರಕಾರ ಟ್ರೇಡ್ ಇತ್ತು. ಲಿಕ್ವಿಡಿಟಿನೂ ಸ್ವೀಪ್ ಆಗಿತ್ತು. EMA ಬ್ರೇಕ್ ಆಗಿದೆ ನೋಡಿ ನೋಡಿ ನೋಡಿ. EMA ಬ್ರೇಕ್ ಆಗಿದೆ. ಶಾರ್ಟ್ ಎಂಟ್ರಿ ಮಿಸ್ಸೇ ಮಾಡೋ ಹಾಗಿಲ್ಲ. ಇದ್ಮೇಲೆ ಮಜಾ ಇರುತ್ತೆ ನೋಡಿ ಟ್ರೇಡಿಂಗ್. ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ. ಇಷ್ಟು ಕನ್ಫರ್ಮೇಶನ್ ಸಿಕ್ತು. ನಾನು ಗೋಲ್ಡ್ ನೋಡ್ಕೊಂಡು ಕೂತಿದ್ದೆ. BTC ಶಿಫ್ಟ್ ಆದ್ರೆ ಗೋಲ್ಡ್ ಅಲ್ಲಿ ಗೊತ್ತಾಯ್ತು, ಓಕೆ ಈ ತರ ಆಗ್ತಾ ಇದೆ, ಅಲ್ಲಿ ಬರ್ತಾ ಇಲ್ಲ ಅಂತ. ಸೊ ಐ ಶಿಫ್ಟೆಡ್ ಟು ದಿ BTC ಅದು ಸಿಕ್ತು, ಕಣ್ಮುಂದೆನೆ ಸಿಕ್ತು. ಥ್ಯಾಂಕ್ ಯು BTC. ಯಾಕಂದ್ರೆ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗೋದು, ಸುಮ್ಮನೆ ಕೂತ್ಕೋಬೇಕಾಗಿತ್ತು. ಓಕೆ, ಅದ್ರಲ್ಲಿ ಬೇರೆ ನಂದು ಕಿತ್ತೋದ್ ಮೈಕ್, ಅದು ಆ ಮೈಕ್ ಇದು ಬೇರೆ ಸರಿ ಇಲ್ಲ. 70 $100 ನಿಮ್ ಕಣ್ಮುಂದೆನೆ ಮಾಡಿದೆ ನೋಡಿ. ಯಾರು ಕೇಳಲಿ, ಗುರು ಡಾಲರ್ಸ್ ನಿಮ್ಮ ಕಣ್ಣು ಮುಂದೆ ಆಗ್ತಾ ಇದೆ ನೋಡಿ. ಇನ್ನ ಏನ್ ಬೇಕು ಹೇಳಿ ನಿಮಗೆ ಪ್ರೂಫ್? ಏನಾದ್ರು ಬೇಕಾ? ಬೇರೆ ಏನಾದ್ರು ಪ್ರೂಫ್ ಬೇಕಾ? ವರ್ಕ್ ಆಗುತ್ತಾ ಬ್ರೂ ಕೇಳ್ತಿರಲ್ಲ, ಕಣ್ಮುಂದೆ ವರ್ಕ್ ಮಾಡಿ ತೋರಿಸ್ತಾ ಇದೆ ಎಲ್ಲ ಡಾಟ್ಸ್. ಸೊ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಸ್ವಲ್ಪ ಝೂಮ್ ಔಟ್ ಮಾಡ್ಕೊಂಡೆ. ಮಾರ್ಕೆಟ್ ಇಲ್ಲಿ ಇತ್ತಲ್ಲ, ನಾನು ನೋಡ್ದೆ ಇದು ಏನ್ ಝೋನ್ ಗುರು ಅಂತ ನೋಡ್ದೆ. ಇಲ್ಲಿ ಡಿಮ್ಯಾಂಡ್ ಝೋನ್ ಇತ್ತು. ಓಕೆ, ಹೆಂಗ್ ಮಾರ್ಕ್ ಮಾಡ್ಕೊಂಡೆ ಡಿಮ್ಯಾಂಡ್ ಝೋನ್ ನ? ಸಿಂಪಲ್ ನೋಡಿ, ಇಂಡಿಕೇಟರ್ ಹಾಕೊಳ್ಳಿ, ನಿಮ್ಗೆ ಇನ್ನ ಈಸಿ. ಸಪ್ಲೈ ಡಿಮ್ಯಾಂಡ್ ಝೋನ್ ಇಂಡಿಕೇಟರ್ ಹಾಕೊಳ್ಳಿ. ಸಿ, ಇಲ್ಲಿಂದ ಡಿಮ್ಯಾಂಡ್ ಝೋನ್. ಸೊ ಈ ರೆಡ್ ಗೆ ಹೀಗೆ ಹಾಕೊಂಡ ಮಾರ್ಕೆಟ್ ಇಲ್ಲಿ ಬಂತ. ಮಾರ್ಕೆಟ್ ಇಲ್ಲಿ ಬಂದು ಲಿಕ್ವಿಡಿಟಿ ಸ್ವೀಪ್ ಮಾಡ್ತಾ, ಇಲ್ಲಿ EMA ಗ್ರೀನ್ ಕ್ಯಾಂಡಲ್. ಓಕೆ, ಲಿಕ್ವಿಡಿಟಿ ಸ್ವೀಪ್ ಮಾಡಿ ಇಲ್ಲಿರುವಂತ SL ಗಳನ್ನೆಲ್ಲ ನೋಡಿ ತಗೋತು. ಇಲ್ಲಿರುವಂತ SL ಗಳೆಲ್ಲ ನೆನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿರೋ XL ನೆಲ್ಲ ತಗೋತು. ಓಕೆನಾ? ಅಂಡ್ ಒಂದು ಗ್ರೀನ್ ಕ್ಯಾಂಡಲ್ ಬಂತು. ಈ ಗ್ರೀನ್ ಕ್ಯಾಂಡಲ್ ಗೆ ಯಾಕೆ ಎಂಟ್ರಿ ಆದ್ರೆ ನೋಡಿ, ಅದು EMA ಕೂಡ ಬ್ರೇಕ್ ಮಾಡಿದೆ ನೋಡಿ. ಇಲ್ಲಿ EMA ಕೂಡ ಬ್ರೇಕ್ ಮಾಡಿದೆ. ದೆನ್ ರಾಕೆಟ್. ಇಷ್ಟು ಈಸಿಯಾಗಿ ಟ್ರೇಡಿಂಗ್ ಹೇಳ್ಕೊಡ್ತಾರೆ. ಓಕೆ, ಇವಾಗ ಹೇಳಿ. ಓಕೆ, ನಾನು ಹೇಳ್ಕೊಡ್ತಾ ಇರೋದೆಲ್ಲ ಡಬ್ಬಾನ, ಯಾವ್ದು ವರ್ಕ್ ಆಗಲ್ವಾ ಮಾರ್ಕೆಟ್ ಅಲ್ಲಿ ಲೈವ್. ಓಕೆ, ಕ್ಲೋಸ್ ಮಾಡ್ಕೊತೀನಿ. ಏನಾದ್ರು ಗುರು ಒಂದ್ ಕ್ಯಾಂಡಲ್ ಬೇಕಾಗಿತ್ತು. ಸಿ, ನಿಮ್ಮ ಕಣ್ಣು ಮುಂದೆನೆ ನಾನು, ಓಕೆ, ನಿಮ್ಮ ಕಣ್ಣು, ಐ ಹ್ಯಾವ್ ಮೇಡ್ ಅರೌಂಡ್ $143. 133 ಅಲ್ಲಿದೆ, ಸಾಕು, ಕ್ಲೋಸ್ ಮಾಡ್ತೀನಿ. $136 ನಿಮ್ಮ ಕಣ್ಣು ಮುಂದೆ. ಇನ್ನ ಏನ್ ಬೇಕು ಹೇಳಿ? ಮಾಡಿದೆ. ಯಾಕೆ ಎಕ್ಸಿಟ್ ಮಾಡಿದೆ? ಅಪ್ಪರ್ ಬ್ಯಾಂಡ್ ರಿಜೆಕ್ಟ್ ಆಯ್ತು, ಎಕ್ಸಿಟ್ ಮಾಡಿದೆ, ಕ್ಲೋಸ್. ಹೋಪ್ ಗೈಸ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸಿಗೋಣ, ಬೈ ಬಾಯ್.